ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸುಮಾರು ದಿನ ಆಗೋಯ್ತು ನಾನು ವಿಡಿಯೋಗಳು ಮಾಡ್ತಾ. ಲಾಸ್ಟ್ ಇದು ನಾನು ಚಿತ್ರದುರ್ಗದಿಂದ ಶಿವಮೊಗ್ಗಕ್ಕೆ ಬರಬೇಕಾದ್ರೆ ಮಾಡ್ಕೊಂಡಿರೋ ವಿಡಿಯೋ. ನಮ್ಮ ಪಪ್ಪಂಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಶಿವಮೊಗ್ಗದಲ್ಲೇ ಅಡ್ಮಿಟ್ ಮಾಡಿದ್ವಿ. ಅವರು ನೋಡ್ಕೊಳ್ಳೋ ಬಿಸಿಲಿ ನನ್ನ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಆ್ಯಂಡ್ ಇದನ್ನೇನು ತೋರಿಸ್ತಾ ಇದ್ದೀನಿ, ಲಾಸ್ಟ್ ಚಂದ್ರಗ್ರಹಣ ಆಯ್ತಲ್ವ, ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಡೇ ಅವತ್ತು ನಾವು ವಾಪಸ್ ಚಿತ್ರದುರ್ಗದಿಂದ ಶಿವಮೊಗ್ಗ ಬರ್ತಾ ಇರುವಾಗ ಮಾಡ್ಕೊಂಡಿರೋ ವಿಡಿಯೋ. ತುಂಬ ನೆನಪಾಗ್ತಾ ಇತ್ತು. ಯೂಟ್ಯೂಬ್ಗೋಸ್ಕರ ಅಂತಲೇ ವೀಡಿಯೋ ಮಾಡಿದೆ, ಬಟ್ ಈ ರೀತಿ ವೀಡಿಯೋ ನನ್ನ ಮದುವೆ ಆಗಿದ್ದ ಬಸ್ಸಲ್ಲಿ ಮಾಡ್ತಾಯಿದ್ದೆ. ಏನೋ ಒಂಥರ ನಾನು ಕೋಟೆನಾಡಿಂದ ಮಲೆನಾಡಿಗೆ ಬರ್ತಾಯಿದ್ದೆ ಅಲ್ವಾ. ಈ ಕ್ಲೈಮೇಟ್, ಗ್ರೀನರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ತುಂಬ ವೀಡಿಯೋಸ್ ಮಾಡ್ಕೋತಾ ಇದ್ದೆ ಇದೇ ಥರನೇ. ಸೊ ಅದೆಲ್ಲ ನೆನಪಾಗ್ತಾಯಿತ್ತು. ನನ್ನ ಮದುವೆ ಆಗಿ ಬಂದು ಫಸ್ಟ್ ಡೇ ಯಾವ ಥರ ಇತ್ತು ಅದೇ ಫೀಲ್ ಆಗ್ತಾಯಿತ್ತು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಎಲ್ಲ. ಸೊ ನಿಮಗೋಸ್ಕರ ಈ ವಿಡಿಯೋ ಮಾಡುವಾಗ ನನ್ನ ಮದುವೆ ಟೈಮ್ ದಿನಗಳು ನೆನಪಾಗ್ತಾ ಇತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ತೋಟಗಳು ಸಿಗುತ್ತೆ ನಾವು ಬರೋ ಜರ್ನಿಲಿ. ಅದನ್ನೆಲ್ಲ ನಿಮಗೆ ಹಾಗೆ ಶೇರ್ ಮಾಡೋಣ ಅಂತ ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇದು ಚಂದ್ರಗ್ರಹಣ ಆಗಿದ್ದು ನೆಕ್ಸ್ಟ್ ಡೇ ವ್ಲಾಗ್ ಆಗಿತ್ತಲ್ವ. ಸೊ ಚಂದ್ರಗ್ರಹಣ ಇತ್ತಲ್ವ ನಿನ್ನೆ ನೈಟು. ನಾವು ಯಾರೂ ಮನೆಯಲ್ಲೇ ಇರಲಿಲ್ಲ, ಹಾಗಾಗಿ ತುಂಬ ಕೆಲಸಗಳಿತ್ತು. ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಅಪ್ಪ ಬೇರೆ ಹಾಸ್ಪಿಟಲ್ ಅಡ್ಮಿಟ್ ಆಗೋದಿತ್ತು ಅಂತ. ಸೊ ಅವರಿಗೆಲ್ಲ ಅಡುಗೆಗಳೆಲ್ಲ ಮಾಡಿ, ಮಕ್ಕಳಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ, ಪೂಜೆ ಅದು ಇದು ತುಂಬ ಕೆಲಸಗಳಿತ್ತು. ಅಂದರೆ ತುಂಬ ಕೆಲಸ ಇದೆ. ಯಾವ ವೀಡಿಯೋ ಸಹ ಮಾಡ್ಕೊಳಕ್ಕಾಗಿಲ್ಲ. ಕೆಲವೊಂದು ವೀಡಿಯೋ ಮಾಡಿದ್ದೀನಿ, ಆದರೆ ಅದೆಲ್ಲ ಮಿಸ್ ಆಗೋಗಿದೆ. ನಾನು ವೀಡಿಯೋ ಪಾಸ್ ಮಾಡಿದ್ದೀನೋ ಅಥವಾ ಏನಾಗಿತ್ತೋ ಅವತ್ತು ನನಗೆ ಗೊತ್ತೇ ಇಲ್ಲ. ಜಸ್ಟ್ ವೀಡಿಯೋ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ, ಬಟ್ ಆಗೇ ಇಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ನನ್ನ ಜರ್ನಿನಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಫೈನಲಿ ನಾವು ಶಿವಮೊಗ್ಗ ರೀಚ್ ಆಗಿದ್ವಿ. ಎಷ್ಟು ಗಂಟೆಗೆ ಅಂದರೆ ಸುಮಾರು ಒಂದು 6:30ಗೆ ನಾವು ಚಿತ್ರದುರ್ಗ ಬಿಟ್ಟಿದ್ದು. 9:30 ಅಷ್ಟೊತ್ತಿಗೆ ಶಿವಮೊಗ್ಗದಲ್ಲಿ ಇದ್ವಿ. ಹಾಗೆ ಯಾರೆಲ್ಲ ಬಂದ್ವಿ ಅಂದರೆ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ಅಮ್ಮ ಮತ್ತು ಅಪ್ಪ ಬ್ಯಾಕ್ ಸೀಟಲ್ಲಿ ಕೂತಿದ್ದಾರೆ. ಇಷ್ಟು ಜನ ಬಂದ್ವಿ ಶಿವಮೊಗ್ಗಕ್ಕೆ. ದೊಡ್ಡ ಮಗ ಮಲಗಿದ್ದಾನೆ, ಸಣ್ಣ ಮಗ ಎದ್ದಿದ್ದಾನೆ ಆಲ್ರೆಡಿ. ಆ್ಯಂಡ್ ಸಾಟರ್ಡೇ ಇಂದು ಮಹಾಸಭಾ ಗಣಪತಿ ವಿಸರ್ಜನೆ ಆಗಿದ್ದು ಶಿವಮೊಗ್ಗದ್ದು. ನಾನು ಇದು ತೋರಿಸ್ತಾ ಇರೋದು ಮಂಡೇ ವಿಡಿಯೋ. 2 ಡೇಸ್ ಆಗಿತ್ತಲ್ವ, ಹಾಗಾಗಿ ವೈಬ್ಸ್ ಎಲ್ಲ ಹಾಗೇ ಇದೆ. ಇಂದು ಮಹಾಗಣಪತಿ ವೈಬ್ಸ್ ಎಲ್ಲ ಲಾಸ್ಟ್ ಟೈಮು ತೋರಿಸಿದೆ, ಬಟ್ ಕೈಯಲ್ಲಿ ಪಾಪು ಇತ್ತು ಅಂತ ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಇವತ್ತು ಸಹ ನನ್ನ ದೊಡ್ಡ ಮಗ ನನ್ನ ಕೈ ಮೇಲೆ ಮಲಗಿದ್ದಾನೆ, ಆದ್ರೂ ಹಾಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಫೈನಲಿ ಮನೆ ಅಂತೂ ಬಂತು, ಬಟ್ ಅದ್ರ ವೀಡಿಯೋ ಅಂತೂ ಮಾಡ್ಕೊಳಕ್ಕೆ ಆಗಲಿಲ್ಲ. ಹೋಗಿದ ತಕ್ಷಣ ನಮ್ಮ ಅತ್ತೆ ಸಹ ಬಂದಿದ್ದರು, ಹೋಗ್ಲಿ ತೆಗ್ದು ನಮ್ಮನ್ನು ಇನ್ವೈಟ್ ಮಾಡಿಕೊಂಡ್ರು. ಆ್ಯಂಡ್ ಫಸ್ಟು ಮಕ್ಕಳಿಗಂತೂ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಇವ್ರ ಕೈಲಿ ಕೊಟ್ಟೆ. ಇವ್ರು ಆಟ ಆಡಿಸ್ತಾಯಿದ್ರು. ಆ್ಯಂಡ್ ಟೈಮ್ ಬೇರೆ ಆಗಿತ್ತಲ್ವ, ಫಸ್ಟು ತಿಂಡಿ ಮಾಡೋಣ ಅಂತ ಸುಮಾರು ತರಕಾರಿ ಎಲ್ಲ ಇತ್ತು, ಅಮ್ಮಂಗೆ ಕೊಟ್ಟೆ. ಅಮ್ಮ ಎಲ್ಲ ಹಚ್ಕೊಟ್ರು. ಹಾಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ರೆಸಿಪಿ ಒಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಒಂದೇ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿತ್ತು. ನಾನಿಲ್ಲಿ ಮಾಡ್ಕೊತಾ ಇರೋದು ಗ್ರೀನ್ ಕಲರ್ ಪಲಾವ್. ಗ್ರೀನ್ ಕಲರೇ ಬರಬೇಕು ಅಂದರೆ ಹೇಗೆಲ್ಲ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು 2 ಥರ, ಒಂದು ರೆಡ್ ಒಂದು ಗ್ರೀನು. ಫಸ್ಟ್ ಕೇಳ್ತೀನಿ ಮನೇಲಿ ಗ್ರೀನ್ ಕಲರ್ ಬೇಕು, ರೆಡ್ ಕಲರ್ ಬೇಕು ಅಂತ. ಗ್ರೀನ್ ಕಲರ್ ಬೇಕು ಅಂದಾಗ ಈ ರೀತಿ ಮಾಡ್ತೀನಿ, ರೆಡ್ ಕಲರ್ ಬೇಕು ಅಂದಾಗ ಹಸಿಮೆಣಸಿನ್ಕಾಯಿ ಬದಲು ಖಾರದ ಪುಡಿ ಸೇರಿಸ್ಕೋತೀನಿ, ಅಷ್ಟೇ ಡಿಫ್ರೆನ್ಸು. ಸೊ ಇಲ್ಲಿ ಕಾಯಿ ತುರಿ ಹಾಗೇನೆ ಬೆಳ್ಳುಳ್ಳಿ ಹಾಗೂ ಶುಂಠಿನ ಸೇರಿಸ್ಕೊಂಡೆ. ಸೊ ಇದಕ್ಕೇನೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬಿಕಾಸ್ ಇಲ್ಲಿ ಗ್ರೀನ್ ಕಲರ್ ಬೇಕಲ್ವಾ, ಹಾಗಾಗಿ ಮೆಣಸಿನ್ಕಾಯಿನೇ ಜಾಸ್ತಿ ಹಾಕೋತಾ ಇದ್ದೀನಿ. ಇನ್ ಕೇಸ್ ಖಾರದ ಪುಡಿ ಹಾಕೋದಾದ್ರೆ ಮೆಣಸಿನ್ಕಾಯಿ ಒಂದು 2 ಹಾಕೊಡಿ. ಆ್ಯಂಡ್ ಇದು ಪುದೀನ ಸೊಪ್ಪು ಹಾಗೇನೆ ಕೊತ್ತಂಬರಿನೂ ಸಹ ಹಾಕ್ಕೊಂಡು ರುಬ್ಕೊಂಡು ಬಂದರೆ ಗ್ರೀನ್ ಕಲರ್ ಪಲಾವ್ಗೆ ಮಸಾಲೆ ರೆಡಿ ಆಗುತ್ತೆ. ಹಾಗೆಯೇ ಸ್ಟವ್ ಹಚ್ಕೊಂಡು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಹಾಗೆಯೇ ಸಾಸಿವೆ, ಜೀರಿಗೆ, ಹಾಗೆ ಒಂದು 4 ಲವಂಗ,
ಸ್ವಲ್ಪ ಚಕ್ಕೆ ಹಾಗೆ ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವಿಲ್ಲಿ ಮಸಾಲೆ ಪದಾರ್ಥಗಳನ್ನ ತುಂಬ ಯೂಸ್ ಮಾಡೋದಿಲ್ಲ, ಬಿಕಾಸ್ ನಮಗೆ ಇಷ್ಟ ಆಗೋದಿಲ್ಲ ಮಸಾಲೆ ಎಲ್ಲ ಇದ್ದರೆ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳೋದು. ಆ್ಯಂಡ್ ಯಾವಾಗಲೂ ನಾನು ಇದನ್ನೆಲ್ಲ ರುಬ್ಬೋದಕ್ಕೆ ಹಾಕೋತೀನಿ, ಏಕೆಂದರೆ ಮಕ್ಕಳಿಗೆ ಒಂಚೂರು ಸಿಕ್ಕರೂ ಏನೋ ಸಿಕ್ಕಿರೋ ಥರ ಆಡ್ಬಿಡ್ತಾರೆ ಆ್ಯಂಡ್ ತಿನ್ನೋದೇ ಇಲ್ಲ. ಹಾಗಾಗಿ ಯಾವಾಗಲೂ ರುಬ್ಕೊಳ್ಳೋದು. ಬಟ್ ಇವತ್ತು ಮಾತ್ರ ಈ ರೀತಿ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಇದಿಷ್ಟು ಬ್ರೌನ್ ಕಲರ್ ಆಗಿದ ತಕ್ಷಣ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನೂ ಸಹ ಬ್ರೌನ್ ಕಲರ್ ಟರ್ನ್ ಆಗಿದ ತಕ್ಷಣ ಕರಿಬೇವನ್ನ ಸೇರಿಸ್ಕೊಂಡೆ. ಸೊ ಕರಿಬೇವು ಎಣ್ಣೆಲೇ ಹಾಕ್ಬೋದು ಎಣ್ಣೆ ಕಾದಿದ ತಕ್ಷಣ, ಬಟ್ ತುಂಬ ಕಲರು ಕಪ್ಪು ಆಗಿಬಿಡುತ್ತಲ್ವ, ಸೊ ಅದು ಇಷ್ಟ ಆಗಲ್ಲ ನಮಗೆ. ಹಾಗಾಗಿ ಈರುಳ್ಳಿ ಹಾಕಾದ್ಮೇಲೆ ಕರಿಬೇವನ್ನ ಹಾಕ್ಕೊಳ್ಳೋದು ಯಾವಾಗಲೂ. ಆ್ಯಂಡ್ ಕ್ಯಾಪ್ಸಿಕಮ್ ನೆಕ್ಸ್ಟು. ಸೊ ಕ್ಯಾಪ್ಸಿಕಮ್ ನಾವು ಯೂಸ್ ಮಾಡ್ತೀವಿ, ಮಕ್ಕಳಿಗೆ ತುಂಬ ಒಳ್ಳೆಯದು ಇದು, ಹಾಗೆ ನಮಗೂ ಸಹ ಒಳ್ಳೇದಲ್ವ. ಹಾಗಾಗಿ ಎಲ್ಲದಕ್ಕೂ ಕ್ಯಾಪ್ಸಿಕಮ್ನ ಸೇರಿಸ್ಕೋತೀವಿ. ನಿಮಗೆ ಇಷ್ಟ ಇಲ್ಲ ಕ್ಯಾಪ್ಸಿಕಮ್ ಅನ್ನೋದು ಬೇಕಾದರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು, ಬಟ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ತಿಂಡಿಗಳಲ್ಲಿ ಅಂದರೆ ಬಿಸಿಬೇಳೆ ಬಾತು, ಈ ರೀತಿ ಪಲಾವು, ಹಾಗೆ ಕೆಲವೊಂದು ಪಲ್ಯಗಳು, ಈ ರೀತಿ ಕೆಲವೊಂದು ಡಿಶಸ್ ಮಾಡಿದಾಗ ಖಂಡಿತ ಸೇರಿಸ್ಕೋತೀನಿ. ಆ್ಯಂಡ್ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದಮೇಲೆ, ಸೊ ಇದೆಲ್ಲ ಆದಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ತರಕಾರಿಗಳನ್ನ ಹಾಕೋ ಟೈಮ್ ನಾನಿಲ್ಲಿ ಕ್ಯಾರೆಟು, ಆಲೂಗಡ್ಡೆ ಹಾಗೆ ಬೀನ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಕ್ಸ್ಟ್ರಾ ತರಕಾರಿಗಳಿತ್ತು ಅಂದರೆ ಆ್ಯಂಡ್ ನಿಮ್ಗೆ ಇಷ್ಟ ಆಗಿರೋ ತರಕಾರಿಗಳಿತ್ತು ಅಂದರೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಮಾತ್ರ ಇಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೇ ನಾವು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ, ಅದನ್ನು ಈಗ ಆ್ಯಡ್ ಮಾಡ್ಕೊಳ್ಳೋದು. ನೋಡಿದ್ರಲ್ವ ಎಷ್ಟು ಗ್ರೀನ್ ಕಲರ್ ಮಸಾಲೆ ಬಂದಿದೆ ಅಂತ. ಅದನ್ನು ಆ್ಯಡ್ ಮಾಡ್ಕೊಂಡು ಗ್ರೀನ್ ಕಲರ್ ಖಂಡಿತ ಬಂದೇ ಬರುತ್ತೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದಕ್ಕೇ ಈಗ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನ ಈಗಲೇ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದು. ಆ್ಯಂಡ್ ಟೊಮೆಟೊನು ಹಾಕಿದ ತಕ್ಷಣ ಇದಿಷ್ಟು ಚೆನ್ನಾಗಿ ಮತ್ತೊಂದ್ಸರಿ ಮಿಕ್ಸ್ ಮಾಡೋದು. ಮಿಕ್ಸ್ ಎಲ್ಲ ಆದಮೇಲೆ ಅಂದರೆ ಟೊಮೆಟೊನು ಸಹ ಎಣ್ಣೆ ಒಳಗಡೆ ಸ್ವಲ್ಪ ಫ್ರೈ ಆಗಿ ಅಲ್ಲಿವರೆಗೂ ಬಿಡೋದು. ಅದೆಲ್ಲ ಆದಮೇಲೆ ನಾನು ಆಲ್ರೆಡಿ ಮುಂಚೆನೇ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ, ಅಂದರೆ ತೊಳ್ಕೊಂಡು ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಈಗ ಏನು ತರಕಾರಿ ಅದೆಲ್ಲ ಹಾಕಿದ್ವಿ ಅದನ್ನು ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅಕ್ಕಿಗೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳೋದು. ಅಂದರೆ ನಾನು ನಾರ್ಮಲ್ ನೀರನ್ನ ಯೂಸ್ ಮಾಡೋಲ್ಲ, ಯಾವಾಗಲೂ ಅಡುಗೆ ಮಾಡ್ತಾ ಇದ್ದೀನಿ ಅಂದಾಗ ನಾನು ಒಂದು ಕಡೆ ಬಿಸಿ ನೀರು ಖಂಡಿತ ಇಟ್ಟಿರ್ತೀನಿ. ನಾನು ಯಾವಾಗಲೂ ತಣ್ಣೀರೆಲ್ಲ ಯೂಸ್ ಮಾಡಲ್ಲ. ಏನೇ ತಿಂಡಿ ಮಾಡಲಿ, ಒಂದು ಉಪ್ಪಿಟ್ಟು ಮಾಡಲಿ, ಏನೇ ಮಾಡಿದ್ರು ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು. ಸೊ ಬಿಸಿ ನೀರು ಯಾವಾಗಲೂ ರೆಡಿ ಇರುತ್ತೆ ಅಲ್ವಾ, ಅದನ್ನು ಈಗ ಆ್ಯಡ್ ಮಾಡಿದೆ. ಆ್ಯಂಡ್ ತರಕಾರಿ, ಅಕ್ಕಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಚಮಚದಲ್ಲಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿಂಬೆಹಣ್ಣಿತ್ತು ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಈ ಟೈಮಲ್ಲಿ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ನನಗಂತೂ ಸುಮಾರು ರೈಸ್ ಐಟಮ್ಸ್ ಗೊತ್ತು. ಸೊ ಹೋಗ್ತಾ ವೀಡಿಯೋಸ್ಗಳಲ್ಲಿ ಕುಕ್ಕಿಂಗ್ ವ್ಲಾಗ್ಸ್ಗಳನ್ನ ಮಾಡಿಕೊಂಡು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಕುದಿ ಬಂದಾದಮೇಲೆ ನೀವು ಬೇಕಾದರೆ ಟೇಸ್ಟ್ ನೋಡ್ಬೋದು. ಸೊ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲೇ ಹಾಕ್ಕೊಳ್ಳಿ. ಆ್ಯಂಡ್ ಕುದಿ ಬಂದಾದಮೇಲೆ ಮುಚ್ಚಳನ ಮುಚ್ಚಿ ವಿಷಲ್ ಹಾಕ್ಕೊಂಡು ಒಂದು 2 to 3 ವಿಷಲ್ ಆದರೆ ಸಾಕಾಗುತ್ತೆ. ಸೊ ತಣ್ಣಗಾಗೋದಕ್ಕೆ ಬಿಟ್ಟು ವಿಷಲ್ನ ತೆಗೀರಿ. ಸೊ ಫೈನಲ್ ಆಗಿ ಗ್ರೀನ್ ಕಲರ್ ಪಲಾವ್ ರೆಡಿ ಆಗಿದೆ. ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಕಲರ್ ಹೇಗೆ ಕಾಣಿಸ್ತಾ ಇದೆಯೋ ಅದೇ ರೀತಿ ಕಲರಿಗೆ ತಕ್ಕ ಹಾಗೆ ಪಲಾವ್ ಕೂಡ ತುಂಬ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ ಎಲ್ಲರೂ. ಬಿಸಿ ಬಿಸಿ ಪಲಾವ್ ಕೂಡ ರೆಡಿ ಆಯಿತು. ಹಾಗೆಯೇ ಒಂದು ಕಡೆ ಸಾಂಬಾರ್, ಅನ್ನ ಎಲ್ಲ ರೆಡಿ ಆಗೋಯ್ತು. ಅವತ್ತು ಸುಮಾರು ಕೆಲಸಗಳಿತ್ತು ಅಂತ ಹೇಳಿದೆ ಅಲ್ವಾ, ಗ್ರಹಣ ಆಗಿದ್ದರಿಂದ. ಸೊ ಫಾಸ್ಟಾಗೆಲ್ಲ ಮುಗ್ದೋಗಿತ್ತು. ಬಟ್ ಆ ಬಿಸಿಲೇ ಇದು ಒಂದು ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದಾಯಿತು ಅಷ್ಟೇ. ಬೇರೆ ಯಾವ ವಿಡಿಯೋನು ನಾನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆ್ಯಂಡ್ ಪಲಾವ್ ಸಹ ರೆಡಿ ಆಗಿದೆ. ಸೊ ಪಲಾವ್ ಜೊತೆ ಏನಾದರೂ ಬೇಕಲ್ವ, ಹಾಗಾಗಿ ನಾವು ಮೊಸರು ಬಜ್ಜಿ ಮಾಡ್ಕೊಂಡಿದ್ದು. ಸೊ ಪಲಾವ್ ಜೊತೆ ಮೊಸರು ಬಜ್ಜಿನೂ ಸಹ ರೆಡಿ ಮಾಡಿಕೊಂಡು ಎಲ್ಲರೂ ಬಿಸಿ ಬಿಸಿ ಪಲಾವ್ ಹಾಗೆ ಮೊಸರು ಬಜ್ಜಿ ತಿನ್ಕೊಂಡು, ಅಪ್ಪ ಹಾಸ್ಪಿಟಲ್ ಹೋಗೋದಿತ್ತು ಅಂತ ಅವರು ಹೋದರು. ಹಾಗೆಯೇ ಪೂಜೆ ಸಹ ಆಗೋಯ್ತು. ನನ್ನ ಹಸ್ಬೆಂಡ್ ಪೂಜೆನೂ ಮಾಡಿ ಡ್ಯೂಟಿಗೆ ಹೊರಟರು. ಟೈಮ್ 12 ಗಂಟೆ ಅನಿಸುತ್ತೆ. ಸೊ ಈ ರೀತಿ ಕಾಣಿಸ್ತಾ ಇದೆ ಹೊರಗಡೆ.
ಮಕ್ಕಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಓಡಾಡಿಸ್ಕೊಂಡು ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಯಾರದು ನೋಡ್ತಾ ಇರೋದು? ಆ್ಯಂಡ್ ಪಾಪುಗೆ ನಮ್ಮ ಫೋಟೋ ಕೊಟ್ಟಿದ್ದಾರೆ, ಅವನು ಅದನ್ನು ಗುರಾಯಿಸ್ತಾ ಇದ್ದಾನೆ. ಸೇಮ್ ಇದೇ ರೀತಿ ವಿಡಿಯೋ ನಮ್ಮ ದೈವಿಕ್ದು ಸಹ ಇದೆ, ಅದನ್ನು ಸಹ ಶೇರ್ ಮಾಡ್ತೀನಿ. ಪಪ್ಪ ಇಲ್ಲಿ ಪಪ್ಪ, ಈಗ ನೋಡ್ತೀಯ? ಅಲ್ಲೇನಾ ಪಪ್ಪ? ಎಲ್ಲಿ ಪಪ್ಪ? ನೋಡಿ ಈಗ ಮೇಲೆ ನೋಡ್ತಲ್ಲ ಪಪ್ಪ, ಅಲ್ಲ ಇದಾರಲ್ಲ. ಸೊ ಅವನ ಮೆಮೊರಿನೂ ಸಹ ಇದೆ, ಯೂಟ್ಯೂಬಲ್ಲಿ ಕಂಟಿನ್ಯೂ ಆಗಿರಲಿ ಅಂತ ಶೇರ್ ಮಾಡ್ತಾ ಇದ್ದು. ಆ್ಯಂಡ್ ಇದು ಈವ್ನಿಂಗ್ ನನ್ನ ಕ್ಲಾಸ್. ಆಸೆ ಆಮ್, ಈಸೆ ಈಸೆ, ಊಸೆ ಊಸೆ, ಊನ್, ರೂಸೆ, ಏಸೆ ಏಸೆ, ಐಸೆ, ಓಸೆ, ವೆರಿ ಗುಡ್, ಔಸೆ, ಔರತ್, ಅಂಸೆ, ಅಹಾ. ಆ್ಯಂಡ್ ಕ್ಲಾಸ್ ಸಹ ಮುಗೀತು. ಇದು ರಾತ್ರಿ ಚಂದ್ರ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರು ಅಂತ ನಾನು ವಿಡಿಯೋ ಸಹ ಮಾಡ್ಕೊಂಡಿದ್ದೀನಿ. ಹುಣ್ಣಿಮೆ ನೆಕ್ಸ್ಟ್ ಡೇ, ಹಬ್ಬ ಬೇರೆ ಶುರುವಾಗ್ತಾ ಇದೆ. ಸೊ ನಾನು ಒಳ್ಳೊಳ್ಳೆ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬೈ ಬಾಯ್.